ಪ್ರಭು, ಹೆಚ್ಚು ಸಮಯವಿಲ್ಲ. ನೀವು ಅಪ್ಪಣೆ ನೀಡಿದರೆ ವೇಗದೂತರನ್ನು ಕಳಿಸಿ ಕೇಕೇಯಿ ದೇಶದಿಂದ ನನ್ನ ಪುತ್ರ ಭರತನನ್ನು ಕರೆಸುತ್ತೇನೆ. ಕರೆಸಿಬಿಡು. ಕರೆಸಿ ಇವರ ಅಜ್ಜಾಭಿಷೇಕವೇನು, ಮಹಾರಾಜನೆಂದೇ ಪಟ್ಟಾಭಿಷೇಕವನ್ನು ಮಾಡಿಬಿಡು. ರಾಮ ಕಾಡಿಗೆ ಹೋದ ಮರುಕ್ಷಣವೇ ಆ ಯಮಧರ್ಮ ನನ್ನನ್ನು ಕರೆಸಿಕೊಳ್ಳಲಿ. ಕೌಸಲ್ಯವು ನನ್ನನ್ನು ಹಿಂಬಾಲಿಸುತ್ತಾಳೆ. ನನ್ನ ಕುಲವೇ ಸರ್ವ ನಾಶವಾಗಿ ಹೋಗಿಬಿಡುತ್ತದೆ. ಒಂದು ವೇಳೆ ನಿನ್ನಿಚ್ಛೆಯಂತೆ ಬರ್ತಾ ಪಟ್ಟಾಭಿಷೇಕಕ್ಕೆ ಒಪ್ಪಿದರೆಂದರೆ ನನ್ನ ಸಾವಿನ ಅಪಕೀರ್ತಿ ನಿಮ್ಮಿಬ್ಬರನ್ನೂ ಕಾಡಲಿ ಕಾಡಲಿ ಕಾಡಲಿ. ಮಹಾರಾಣಿ, ಇಂಥ ಮಾತುಗಳಿಗೆಲ್ಲ ಹೆದರಬೇಡಿ. ಭರತನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಸಂಚು ಇದು. ಮಹಾರಾಜರ ಯಾವ ಮಾತಿಗೂ ನೀವು ಸೋಲಬೇಡಿ. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಲಿ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿಮಗೆಲ್ಲ ನಿರ್ವಹಿಸಿದ ಕಾರ್ಯ ನೆನಪಿದೆಯಲ್ಲವೇ? ಖಂಡಿತ ನೆನಪಿದೆ ಮಹಾಮಂತ್ರಿಗಳೇ. ಏನಾದರೂ ಸಂಶಯವಿದ್ದರೆ ಕೇಳಿ ಪರಿಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕರ್ತವ್ಯ ಲೋಪ ಆಗಬಾರದು. ಯಾವ ಸಂಶಯವೂ ಇಲ್ಲ. ಕರ್ತವ್ಯ ಲೋಪಕ್ಕೂ ಯಾವ ಅವಕಾಶವೂ ಇಲ್ಲ ಮಂತ್ರಿಗಳೇ. ಎಲ್ಲ ಅಧಿಕಾರಿಗಳು ಇರುವೆಗಳಂತೆ ಚಟುವಟಿಕೆಯಿಂದ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಮಹಾಮಂತ್ರಿಗಳೇ. ಸಂತೋಷ, ಬಹಳ ಸಂತೋಷ. ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಪ್ರೀತಿ, ಕಾರ್ಯದಕ್ಷತೆಯನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ. ಪ್ರಜೆಗಳು, ರಾಜರು, ರಾಜ್ಯ ಪ್ರತಿನಿಧಿಗಳು, ಋಷಿಮುನಿಗಳು ಎಲ್ಲರೂ ತಂಡೋಪತಂಡವಾಗಿ ಬರುತ್ತಾರೆ. ಅವರೆಲ್ಲರಿಗೂ ಉಚಿತ ಬಿಡಾರದ ವ್ಯವಸ್ಥೆ ಆಗಬೇಕು. ನಂತರ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಅರಮನೆಗೆ ಬರಲು ಮಾರ್ಗದರ್ಶನ ನೀಡಬೇಕು. ನೀವೇನು ಚಿಂತೆ ಮಾಡಬೇಡಿ ಮಹಾಮಾತ್ಯ, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೇವೆ. ಬರುವ ಅತಿಥಿಗಳ ಸತ್ಕಾರಕ್ಕೆ ಯಾವ ಕೊರತೆಯೂ ಆಗದಂತೆ ನಾವು ನಿರ್ವಹಿಸುತ್ತೇವೆ. ಅಯ್ಯೋ ವಿಧಿ, ಇದೇನಾಗಿ ಹೋಯಿತು? ರಾಮನ ಪಟ್ಟಾಭಿಷೇಕವನ್ನು ನಿರೀಕ್ಷಿಸಿ ಬೆಳಕು ಹರಿಯುವುದನ್ನೇ ಕಾಯುತ್ತಿರುವ ಪ್ರಜೆಗಳಿಗೆ ಏನೆಂದು ಉತ್ತರ ಹೇಳಲಿ? ಈ ದುಷ್ಟ ಹೆಣ್ಣಿಗೆ ಕೊಟ್ಟ ಮಾತನ್ನು ಪಾಲಿಸದೇ ಇರಲು ಆಗುವುದಿಲ್ಲ. ನನ್ನ ಸಾವಿನ ಕಲ್ಪನೆಗೂ ಇವಳು ಕರಗಲಿಲ್ಲವೆಂದ ಮೇಲೆ ಇವಳಿಗೆ ತನ್ನ ವೈದವ್ಯಕ್ಕಿಂತ ತನ್ನ ಹಠ ಗೆಲ್ಲುವುದೇ ಮುಖ್ಯವಾಗಿದೆ. ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದ್ದಾಯಿತು. ಎಂತಹ ಕಠಿಣ ಮನಸ್ಸಿನ ಹೆಣ್ಣಿವಳು. ಅಥವಾ ನೀನು ಸತ್ತರೆ ಸಾಯಿ, ನಾನು ಮಾತ್ರ ರಾಮನನ್ನು ಕಾಡಿಗೆ ಕಳುಹಿಸುವುದಿಲ್ಲ ಎಂದು ಹೇಳಿಬಿಡಲೇ? ಅಯ್ಯೋ ಪಾಪಿ ಹೆಣ್ಣೆ, ನಮ್ಮ ವಂಶವನ್ನೇ ಸರ್ವನಾಶ ಮಾಡಲು ಬಂದಿರುವ ಮಹಾಮಾರಿ ನೀನು. ಗಂಡನ ಪ್ರಾಣವನ್ನು ಲೆಕ್ಕಿಸದಂತಹ ಮಹಾಪತಿವ್ರತೆ ನೀನು. ನಿನ್ನ ಈ ವಿಷಗಾಳಿಯಿಂದ ಈ ಅರಮನೆ ಏನು, ಅಯೋಧ್ಯ ನಗರಿಯೇ ವಿಷಪೂರಿತವಾಗುತ್ತದೆ. ಸದ್ಗುಣ ಸಂಪನ್ನನಾದ ರಾಮಚಂದ್ರನನ್ನು ಕಾಡಿಗಟ್ಟುವ ಪಣ ತೊಟ್ಟಿರುವ ನೀನು ಹೆಣ್ಣು ಕುಲಕ್ಕೆ ಒಂದು ಕಳಂಕ. ನಿನ್ನಂತಹವರು ಬದುಕಿರುವುದಕ್ಕಿಂತಲೂ ಸಾಯುವುದೇ ನೀನು. ಇಡೀ ಕೋಪಗ್ರಹದಲ್ಲಿ ನೀನು ಕೂಗಾಡಿ, ಅತ್ತು ಕರೆದು, ಗೋಳಾಡಿ, ತಲೆ ಚಚ್ಚಿಕೊಂಡು ಸತ್ತರೂ ಚಿಂತೆಯಿಲ್ಲ. ನಿನ್ನ ಮಾತಿಗೆ ಮರುಳಾಗಿ ಮೂರ್ಖನಾಗಲಾರೆ. ಸುಂದರ ರೂಪದಲ್ಲಿ ವಿಷ ತುಂಬಿಕೊಂಡಿರುವ ವಿಷ ಕನ್ಯೆ ನೀನು. ಯಾವುದೇ ಕಾರಣಕ್ಕೂ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸುವುದಿಲ್ಲ, ಕಳುಹಿಸುವುದಿಲ್ಲ, ಕಳುಹಿಸುವುದಿಲ್ಲ. ಏನಂದಿರಿ? ನಾನು ಸಾಯಬೇಕೆ? ನಾನು ಸತ್ತರೆ ನಿರಾತಂಕವಾಗಿ ನಿಮ್ಮ ಪ್ರಿಯ ಪುತ್ರನ ಪಟ್ಟಾಭಿಷೇಕ ಮಾಡಬಹುದಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ
ಸಮಯ ಪ್ರಜ್ಞೆಯಿಂದ ಪ್ರಾಣವನ್ನು ಉಳಿಸಿಕೊಂಡ ನೀವು ಇಷ್ಟು ಕಾಲ ನನ್ನ ಸೌಂದರ್ಯ, ನನ್ನ ಪ್ರೇಮವನ್ನು ಯಥೇಚ್ಛವಾಗಿ ಅನುಭವಿಸಿದ ನೀವು ಈಗ ನನಗೆ ಕೊಟ್ಟ ಮಾತಿಗೆ ತಪ್ಪಿ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿರುವಿರಾ? ಅದಾದ ನಂತರ ನೀವು ನೆಮ್ಮದಿಯಾಗಿರುವಿರಾ? ಇಲ್ಲ, ಹಾಗಾಗಲು ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಹಾಗೇನಾದರೂ ಆದರೆ ನೀವು ವಚನ ಭ್ರಷ್ಟ ಎಂದು ಸಾರಿ ಸಾರಿ ಹೇಳುತ್ತೇನೆ. ಯಾರು ನಿಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಬರುತ್ತಾರೋ ನೋಡುತ್ತೇನೆ. ಸದ್ಗುಣವಂತನಾದ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರ ಅವನು ತನ್ನ ತಂದೆಯ ಮಾತಿಗೆ ತಪ್ಪುತ್ತಾನೋ ಒಪ್ಪುತ್ತಾನೋ ನೋಡುತ್ತೇನೆ. ವಶಿಷ್ಠರನ್ನು ಕೇಳುತ್ತೇನೆ, ಹಿರಿಯರನ್ನು ಕೇಳುತ್ತೇನೆ. ನಾನು ಸತ್ತ ನಂತರ ನನ್ನ ಚಿತಾಭಸ್ಮದ ಮೇಲೆ ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿರುವಿರಾ? ಅದು ನಿಮ್ಮ ಭ್ರಮೆ. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನಂತಹ ಕೊಳಕು ಮನಸ್ಥಿತಿಯ ಹೆಣ್ಣು ಈ ಲೋಕದಲ್ಲಿ ಬಹುಶಃ ಎಲ್ಲೂ ಇರಲು ಸಾಧ್ಯವಿಲ್ಲ. ಬದುಕಿದ್ದರೂ ಕಾಡುತ್ತೇನೆ, ಸತ್ತರೂ ಕಾಡುತ್ತೇನೆ ಎಂಬ ಮನಸ್ಥಿತಿಗಳ ನಿನ್ನನ್ನು ಯಾವ ಮಾತಿನಲ್ಲಿ ಬಣ್ಣಿಸಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಆಗಲಿ, ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಿಲ್ಲ, ಭರತನಿಗೆ ಮಾಡುತ್ತೇನೆ. ನನ್ನ ನಂತರ ಭರತನೇ ಮಹಾರಾಜನಾಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ರಾಮನಿಗೆ ಸಲ್ಲಬೇಕಾದ ಗೌರವಾದರಗಳು ಭರತನಿಗೆ ಸಿಗುವಂತೆ ಮಾಡುತ್ತೇನೆ. ರಾಜಮಾತೆಗೆ ಕೌಸಲ್ಯಗೆ ದೊರಕಬೇಕಾದ ಮಾನ್ಯತೆಗಳೆಲ್ಲವೂ ನನಗೇ ದೊರಕುವಂತೆ ಮಾಡುತ್ತೇನೆ. ಈಗಲಾದರೂ ರಾಮನು ಕಾಡಿಗೆ ಹೋಗಬೇಕೆಂಬ ಹಠವನ್ನು ಬಿಟ್ಟು ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಆ ರಾಮಚಂದ್ರನು ಇಲ್ಲಿಯೇ ಇದ್ದರೆ ನನ್ನ ಪುತ್ರ ಭರತ ನಿರಾತಂಕವಾಗಿ ಇರಲು ಸಾಧ್ಯವೇ? ರಾಮನ ಬೆಂಬಲಿಗರು ಅವನನ್ನು ನೆಮ್ಮದಿಯಾಗಿರಲು ಬಿಡುತ್ತಾರೆಯೇ? ಖಂಡಿತ ಇಲ್ಲ. ನನ್ನ ಪುತ್ರ ಭರತನು ನಿರಾತಂಕವಾಗಿ ಯುವರಾಜನಾಗಬೇಕಾದರೆ ಅವನು ನೆಮ್ಮದಿಯಿಂದ ರಾಜ್ಯವಾಳಬೇಕೆಂದರೆ ರಾಮಚಂದ್ರ ಅರಣ್ಯಕ್ಕೆ ಹೋಗಬೇಕು. ಈ ನನ್ನ ಕೋರಿಕೆಯನ್ನು ನೀವು ಈಡೇರಿಸಲೇಬೇಕು. ಪೂಜ್ಯರಿಗೆ ಪ್ರಣಾಮಗಳು.
ಮಹಾರಾಜರು ತಾವು ಕೂಡಿ ನಿರ್ಧರಿಸಿರುವ ರಾಮಚಂದ್ರನ ಪಟ್ಟಾಭಿಷೇಕದ ಮಂಗಳ ಕಾರ್ಯ ತಮ್ಮ ಉಪಸ್ಥಿತಿಯಲ್ಲಿ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಮಹಾಮಾತ್ಯ ಸುಮಂತರ ಶ್ರದ್ಧೆ, ಕಾರ್ಯತತ್ಪರತೆ ಹಾಗೂ ಸಂಯೋಚಿತ ನಿರ್ಧಾರಗಳಲ್ಲಿ ತಮ್ಮನ್ನು ಬಿಟ್ಟರೆ ಇಲ್ಲ ಎಂಬುದು ನಮಗೆ ತಿಳಿದಿದೆ. ಸೂಕ್ತ ಕಾರ್ಯಗಳನ್ನು ಸೂಕ್ತ ವ್ಯಕ್ತಿಗಳಿಂದ ಸೂಕ್ತ ಸಮಯದಲ್ಲಿ ನೆರವೇರಿಸುವ ಸಾಮರ್ಥ್ಯ ತಮಗಿದೆ. ಎಲ್ಲ ತಮ್ಮ ಅನುಗ್ರಹ ಮುನೀಂದ್ರ. ಅಯೋಧ್ಯ ನಗರವೇ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾತುರದಿಂದ ಕಾಯುತ್ತಿದೆ. ನಿನ್ನೆ ನಡೆಯಬೇಕಾದ ಎಲ್ಲ ಮಂಗಳ ಕಾರ್ಯಗಳು ನಡೆದಿದೆ. ಇಂದಿಗೆ ಬೇಕಾದ ಎಲ್ಲ ದ್ರವ್ಯಗಳು ಸಿದ್ಧವಾಗಿದೆ. ಗಣ್ಯರು, ಪುರೋಹಿತರು, ಸಾಮಂತರು ಈ ಶುಭ ಕಾರ್ಯದ ನಿರೀಕ್ಷೆಯಲ್ಲಿದ್ದಾರೆ. ಆ ಕಾರ್ಯವು ಎಲ್ಲರ ನಿರೀಕ್ಷೆಯು ಸಫಲವಾಗುವಂತೆ ಆ ಮಂಗಳ ಕಾರ್ಯವನ್ನು ನೆರವೇರಿಸಲು ನಾನು ಸಹ ತುದಿಕಾಲಲ್ಲಿ ನಿಂತಿದ್ದೇನೆ. ರಾಮಚಂದ್ರನು ಪಟ್ಟಾಭಿಷೇಕದ ಮಂಟಪಕ್ಕೆ ಆಗಮಿಸಲು ಸಿದ್ಧನಾಗಲಿ. ಮಹಾರಾಜ ದರ್ಶನ ಸಕಲ ಪರಿವಾರವು ಅಲ್ಲಿಗೆ ಆಗಮಿಸಲಿ. ನಾನು ಸಹ ಅಲ್ಲಿಗೆ ಹೊರಡಲು ಸಿದ್ಧನಿದ್ದೇನೆ. ತಾವು ಮಹಾರಾಜನಲ್ಲಿಗೆ ಹೋಗಿ ಸಿದ್ಧರಾಗಿರಲು ತಿಳಿಸಿ. ಆಗಲಿ ಮುನೀಂದ್ರ. ನಾನು ಈ ಕೂಡಲೇ ರಾಣಿ ಕೈಕೇಯಿಯವರ ಅಂತಃಪುರಕ್ಕೆ ಹೋಗಿ ಮಹಾರಾಜರನ್ನು ಎಚ್ಚರಿಸಿ ಅಣಿಯಾಗಿ ಬರುವಂತೆ ತಿಳಿಸುತ್ತೇನೆ. ಹಾಗೆಯೇ ಆಗಲಿ. ಏನಾದರೂ ಅನಿರೀಕ್ಷಿತ ವಿಷಯವಿದ್ದರೆ ಅದನ್ನು ಕೂಡಲೇ ನನಗೆ ತಿಳಿಸಿ. ತಾವಿನ್ನು ಹೊರಡಿ. ಮಂಗಳವಾಗಲಿ. ನಿಂದಿಸಿದರು, ಬೇಡಿದರು, ವಾದಿಸಿದರು. ಒಂದಿಷ್ಟೂ ಕರಗದ ಈ ಕಲ್ಲು ಮನಸ್ಸಿನ ಹೆಣ್ಣನ್ನು ಆ ಬ್ರಹ್ಮ ಹೇಗೆ ಸೃಷ್ಟಿಸಿದ? ದೇವಿ, ಈ ಸಂಕಟದಿಂದ ನನಗೆ ಬಿಡುಗಡೆಯೇ ಇಲ್ಲವೇ? ನಾನು ಈ ಪಾಪಿ ಮಾತಿನಂತೆ ನಡೆಯಲೇಬೇಕೆ? ರಾಮಚಂದ್ರನ ತಲೆಯ ಮೇಲೆ ಕಿರೀಟವಿಟ್ಟು ಪಟ್ಟ ಕಟ್ಟಿ ಆಶೀರ್ವದಿಸಬೇಕಾದ ನಾನೇ ನಾರು ಮಣಿಯುಟ್ಟು ಕಾಡಿಗೆ ಹೋಗು ಎಂದು ಹೇಗೆ ಹೇಳ? ಷಡ್ರಸೋಪೀತನಾದ ರಾಜಯೋಗ್ಯ ಭಕ್ಷ್ಯ ಭೋಜನಗಳಂತೂ ಉಂಟು. ಹಂಸತೂಲಿಕಾ ತಲುಪದಲ್ಲಿ ವಿಶ್ರಮಿಸಬೇಕಾದ ನನ್ನ ಮಗ ಕಾಡಿನಲ್ಲಿ ಕಂದ ಮೂಲಗಳನ್ನು ತಿಂದು ಬದುಕು ಎಂದು ಯಾವ ಬಾಯಿಂದ ಹೇಳಲಿ? ಏನು ಮಾಡಲಿ, ಏನು ಮಾಡಲಿ? ಈ ಸಂದಿಗ್ಧದಿಂದ ಪಾರಾಗಲು ಯಾವ ಉಪಾಯವೂ ಇಲ್ಲವೇ? ಅಥವಾ ಅಥವಾ ನಾನು ಮಹಾರಾಜ, ಇವನ ಪತಿ ಎಂಬ ಅಭಿಮಾನವನ್ನು ತೊರೆದು ಇವಳ ಕಾಲು ಹಿಡಿದು ಬೇಡಿಕೊಳ್ಳಲೇ? ಆಗಲಾದರೂ ಇವಳ ಕಠಿಣ ಹೃದಯ ಕರಗುವುದೇನೋ ನೋಡಬೇಕು. ದೇವಿ, ಕಡೆಯ ಬಾರಿ, ಕಡೆಯ ಬಾರಿ ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ದಯಮಾಡಿ ಕರುಣೆ. ನನ್ನ ಪುತ್ರನಿಲ್ಲದೆ ನಾನು ಬದುಕುಳಿಯಲಾರೆ. ನೀನು ಕ್ಷತ್ರಿಯ ರಾಜಕನ್ಯೆ, ಪತಿವ್ರತಿಯಾದವಳು ಪತಿಯ ಸುಖ ಸಂತೋಷವನ್ನು ಬಯಸಬೇಕೇ ವಿನಃ ಮರಣವನ್ನು ಬಯಸುವುದು ಧರ್ಮದ. ನನ್ನ ರಾಮಚಂದ್ರನ ಮೇಲೆ ಕರುಣೆ ತೋರು. ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೆ. ಈ ರೀತಿ ಆತ್ಮಾಭಿಮಾನವನ್ನು ಬಿಟ್ಟು ಹೆಂಡತಿಯ ಕಾಲಿಗೆ ಬೀಳುವುದು
ನಿಮ್ಮ ಹೇಡಿತನ, ನಿಮ್ಮ ಕಣ್ಣೀರು, ನಿಮ್ಮ ಕೋಪ ಇದಾವುದರಿಂದಲೂ ನನ್ನನ್ನು ಕದಲಿಸಲು ಸಾಧ್ಯವಿಲ್ಲ. ನನ್ನ ಕೋರಿಕೆಯನ್ನು ಈಡೇರಿಸದ ಹೊರತು ನಿಮಗೆ ಬೇರೆ ದಾರಿಯೇ ಇಲ್ಲ. ಇಲ್ಲವೇ ಇಲ್ಲ, ಬೇರೆ ದಾರಿಯೇ ಇಲ್ಲ, ಇಲ್ಲವೇ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ